ಸಕಲ ಭಾರತೀಯರಿಗೂ ಶುಭಾಶಯಗಳನ್ನು ಕೋರುತ್ತೇನೆ. ರಾಮ ಮಂದಿರದ ಉದ್ಘಾಟನೆ ಶುಭ ಸಂದರ್ಭದಲ್ಲಿ ಸಕಲ ನಾಗರಿಕರಿಗೆ ಶ್ರೀರಾಮನ ಆಶೀರ್ವಾದ ದೊರಕಲೆಂದು ಆಶಿಸುತ್ತೇನೆ. ಅಯೋಧ್ಯೆ ಶ್ರೀರಾಮ ಮಂದಿರದ ನಿರ್ಮಾಣ ಕಾರ್ಯದಲ್ಲಿ ಶ್ರಮಿಸಿದ ಎಲ್ಲ ಕರಸೇವಕರಿಗೂ ಸಕಲ ಹಿಂದೂ ಸಮಾಜದ ಪರವಾಗಿ ಅನಂತಾನಂದ ವಂದನೆಗಳು. ಹಿರಿಯರಾದ ಶ್ರೀಮಂತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ಮುರಳಿ ಮನೋಹರ್ ಜೋಶಿ, ಉಮಾಭಾರತಿಯವರಂತಹ ಶ್ರೇಷ್ಠ ನಾಯಕರನ್ನು ನೆನೆಸಿಕೊಳ್ಳಲು ಬಯಸುತ್ತೇನೆ. ಅಧಿಕಾರ ಹೋದರೂ ಪರವಾಗಿಲ್ಲ ಎಂದು ಅಯೋಧ್ಯೆಯಲ್ಲಿ ಕರಸೇವೆ ಮಾಡಲು ಅಗತ್ಯವಾದ ಭೂಮಿಯನ್ನ ಸಿದ್ಧಪಡಿಸಿದ ಕಲ್ಯಾಣ್ ಸಿಂಗ್ ಅವರು ಕೂಡ ಅಭಿನಂದನಾರ್ಹರು. ಹಿಂದೂ ಸಂಘಟನೆಗಳಾದ RSS, ವಿಶ್ವ ಹಿಂದೂ ಪರಿಷತ್ ಪ್ರಮುಖರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ನಿರ್ಮಾಣ ಕಾರ್ಯಕ್ಕೆ ಯಾವುದೇ ವಿಘ್ನಗಳು ಬಾರದ ರೀತಿಯಲ್ಲಿ ಸಮರ್ಪಣಾ ಭಾವದಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದ ಉತ್ತರ ಪ್ರದೇಶದ ಅಧಿಕಾರಿ ವರ್ಗಕ್ಕೆ ಮನಪೂರ್ವಕವಾಗಿ ವಂದಿಸುತ್ತೇನೆ. ಶತಕೋಟಿ ಭಾರತೀಯರ ಕನಸನ್ನು ಸಾಕಾರಗೊಳಿಸಿದ ವಿಶ್ವ ನಾಯಕ ಶ್ರೀ ನರೇಂದ್ರ ಮೋದಿಯವರನ್ನು ಹಾಗೂ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳಾದಂತಹ ಯೋಗಿ ಆದಿತ್ಯನಾಥ್ ಅವರನ್ನು ಕೂಡ ವಿಶೇಷವಾಗಿ ಅಭಿನಂದಿಸುತ್ತೇನೆ. ಜೈ ಶ್ರೀರಾಮ್. ಬಿಟ್ಟು ಹೋಗ್ತೇನೆ, ರಶ್ ಕಡಿಮೆ ಆದ್ಮೇಲೆ ಏನು ನಿಶ್ಚಯ ಮಾಡಿಲ್ಲ. ಇನ್ನೊಂದು ರಶ್ ಎಲ್ಲ ಕಡಿಮೆ ಆದ್ರೆ ನಾವೆಲ್ಲ ಒಟ್ಟಿಗೆ ಹೋಗಿ ಸರ್. ರಾಜ್ಯಕ್ಕೆ ಇವತ್ತು ಆಗ್ರಹ ಮಾಡಿದ್ರು ಸರ್, ರಜೆ ಕೊಡಬೇಕಂತ ಆಗ್ರಹ ಇತ್ತು, ರಜೆ ಕೊಟ್ಟಿಲ್ಲ ಸರ್ಕಾರ. ರಜೆ ಸಿದ್ದರಾಮಯ್ಯನ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಇದೆ. ರಾಮರಾಜ್ಯದ ಕಲ್ಪನೆ ಸಹ ಅವ್ರಿಗಿಲ್ಲ. ಹೀಗಾಗಿ ಇಡೀ ದೇಶದ ಅನೇಕ ಕಡೆ ಇವತ್ತು ರಾಮನ ಸ್ಮರಣೆಗೋಸ್ಕರ ರಜೆ ಕೊಟ್ಟರೆ ಮುಖ್ಯಮಂತ್ರಿಗಳು ದುರಹಂಕಾರದಿಂದ ಕೆಲಸ ಮಾಡಿಲ್ಲ. ಮುಂದೆ ಬರುವ ದಿವಸಗಳಲ್ಲಿ ಜನರೇ ಅವರು ತಕ್ಕ ಪಾಠವನ್ನು ಕಲಿಸ್ತಾರೆ. ನಮಸ್ಕಾರ, ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.